ನಿಮ್ಮ ಜೀವನದಲ್ಲಿ 10,000 ರೂಪಾಯಿ ಕಳೆದುಕೊಂಡ್ರೆ ಹೇಗಿರುತ್ತೆ? ಇಡೀ ಪ್ರಪಂಚವೇ ಕುಸಿದು ಬಿದ್ದಂತೆ ಅನ್ಸುತ್ತೆ ಅಲ್ವಾ? ಆದ್ರೆ ಇವತ್ತು ನಾನು ನಿಮ್ಗೆ ಹೇಳೋ ಕತೆ ಕೇಳಿದ್ರೆ ಬಡತನದಲ್ಲೂ ಪ್ರಾಮಾಣಿಕತೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇದು ಬೆಂಗಳೂರಿನ ಮುರಳಿ ಅನ್ನೋ ಆಟೋ ಡ್ರೈವರ್ ಕತೆ. ಮುರಳಿ ಬೆಂಗಳೂರು ನಗರದಲ್ಲಿ ಪ್ರತಿದಿನ ಆಟೋ ಓಡಿಸಿ ಜೀವನ ಸಾಗಿಸುವ ಒಬ್ಬ ಸಾಮಾನ್ಯ ಮನುಷ್ಯ. ಅವನಿಗೆ ಒಂದು ಪುಟ್ಟ ಕುಟುಂಬ, ಮಕ್ಕಳ ಶಾಲೆ, ಮನೆಯ ಬಾಡಿಗೆ ಅಂತ ಹಲವು ಜವಾಬ್ದಾರಿಗಳು. ಪ್ರತಿದಿನದ ಸಂಪಾದನೆ ಅವನ ಕೈಯಲ್ಲಿರೋ ದೇವರ ರೀತಿ. ಒಂದು ಸಾಯಂಕಾಲ ಆತ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಸಾಗುತ್ತಿದ್ದ. ಒಬ್ಬ ಪ್ರಯಾಣಿಕ ಗಡಿಬಿಡಿಯಲ್ಲಿ ಇಳಿದು ಹೋದ. ಮುರಳಿ ಆಟೋ ನಿಲ್ಲಿಸಿ ಮುಂದಕ್ಕೆ ಹೋಗಲು ಸಿದ್ಧನಾದ. ಆದರೆ ಸೀಟ್ನಲ್ಲಿ ಏನೋ ಇರುವುದನ್ನು ನೋಡಿದ. ಅದು ಒಂದು ಚರ್ಮದ ಬ್ಯಾಗ್. ಅದನ್ನು ತೆರೆದು ನೋಡಿದ ಮುರಳಿಗೆ ಆಘಾತ ಕಾದಿತ್ತು. ಬ್ಯಾಗ್ ತುಂಬಾ ಹೊಸ ನೋಟುಗಳ ಕಟ್ಟಿನ ಜೊತೆ ಚಿನ್ನದ ಆಭರಣಗಳು. ಬಹುಶಃ 10 ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳಿದ್ದವು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ರೆ, ನಿಜ ಜೀವನದ ರೋಚಕ ಕಥೆಗಳು ನಿಮ್ಗೆ ಇಷ್ಟವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಮುರಳಿಗೆ ತನ್ನ ಮನೆಯ ಕಷ್ಟ, ಮಕ್ಕಳ ಭವಿಷ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಕಣ್ಣ ಮುಂದೆ ಬಂತು. ಆದರೆ ಒಂದು ಕ್ಷಣವೂ ಯೋಚಿಸದೆ ಆ ಬ್ಯಾಗ್ ಅನ್ನು ಅದರ ಮಾಲೀಕರಿಗೆ ತಲುಪಿಸಬೇಕು ಅಂತ ನಿರ್ಧರಿಸಿದ. ಇದು ಅವನ ಹೃದಯದ ಮಾತು. ಬ್ಯಾಗ್ನಲ್ಲಿ ಸಿಕ್ಕ ಐಡಿ ಕಾರ್ಡ್ ಆಧರಿಸಿ ಮುರಳಿ ಆ ಪ್ರಯಾಣಿಕನನ್ನು ಹುಡುಕಲು ಹೊರಟ. ಇಡೀ ರಾತ್ರಿ ಹುಡುಕಿದ. ಆ ಕಡೆ ಹಣ ಕಳೆದುಕೊಂಡ ಆ ವ್ಯಕ್ತಿ ಹತಾಶೆಯಿಂದ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಲು ತಯಾರಾಗಿದ್ದ. ಅಂತಿಮವಾಗಿ ಮುರಳಿ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿದ. ತನ್ನ ಜೀವಮಾನದ ಗಳಿಕೆ ಕಳೆದುಕೊಂಡೆ ಎಂದು ದುಃಖದಲ್ಲಿದ್ದ ಆ ವ್ಯಕ್ತಿ ಮುರಳಿ ಆ ಬ್ಯಾಗ್ ಹಿಂದಿರುಗಿಸಿದಾಗ ಕಣ್ಣೀರಿಟ್ಟ. ಮುರಳಿ ಹೇಳಿದ ಮಾತು ಕೇಳಿದ್ರೆ ನೀವು ಭಾವುಕರಾಗ್ತೀರಾ? ಆ ಪ್ರಯಾಣಿಕ ಮುರಳಿಯ ಪ್ರಾಮಾಣಿಕತೆಗೆ ಬೆರಗಾಗಿ ಅವನಿಗೆ 10,000 ರೂಪಾಯಿ ಬಹುಮಾನ ನೀಡಿದ. ಮುರಳಿ ಮೊದಲು ನಿರಾಕರಿಸಿದರು. ಆ ವ್ಯಕ್ತಿಯ ಒತ್ತಾಯಕ್ಕೆ ಮಣಿದು ಸ್ವೀಕರಿಸಿದ. ಅದು ಅವನಿಗೆ ದೊಡ್ಡ ಮೊತ್ತವಾಗಿತ್ತು. ನೋಡಿ, ಹಣಕ್ಕಿಂತ ಮನುಷ್ಯನ ಮನಸ್ಸು, ಪ್ರಾಮಾಣಿಕತೆ ಎಷ್ಟೊಂದು ದೊಡ್ಡದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೇ? ಈ ಕತೆ ನಿಮ್ಮನ್ನು ಸ್ಫೂರ್ತಿಗೊಳಿಸಿದ್ರೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜವಾರಿ ಆತ್ಮದೊಂದಿಗೆ ಇರಿ.